ಆನರಬಲ್ ಶ್ರೀ ನರೇಂದ್ರ ಮೋದಿ ಜಿ ಎಚ್ಡಿಕೆ ಮಂತ್ರಿ ಸ್ಥಾನಕ್ಕೆ ಕೋ ಮೋದಿ ಕೊಡಲಿದ್ದಾರಾ ಶಾಕ್? ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದು ಕರ್ನಾಟಕಕ್ಕೆ ಮಾತ್ರನಾ? ಮತ್ತೊಮ್ಮೆ ಕೊಟ್ಟ ಕುದುರೆ ಏರದೆ ಎಡವಟ್ಟು ಮಾಡಿಕೊಳ್ತಾರಾ ಎಚ್ಡಿಕೆ? ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಬಹುಶಃ ಕುಮಾರಸ್ವಾಮಿ ತಾನು ಕೇಂದ್ರ ಸಚಿವ ಅನ್ನೋದನ್ನ ಮರೆತು ಬಿಟ್ಟಿರೋ ಗಜನಿ ತರ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಕೇಂದ್ರ ಭಾರೀ ಕೈಗಾರಿಕಾ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಇಡೀ ದೇಶಕ್ಕೆ ಮಂತ್ರಿ ಅನ್ನೋದನ್ನ ಮರೆತು ಕೇವಲ ಕರ್ನಾಟಕದಲ್ಲಿಯೇ ಗಿರಿಕಿ ಹೊಡಿತಾ ಇರೋದನ್ನ ನೋಡಿದ್ರೆ ಸದ್ಯದಲ್ಲಿಯೇ ಮಂತ್ರಿಗಿರಿ ಕಳೆದುಕೊಳ್ಳುವಂತಹ ಸಾಧ್ಯತೆ ತುಂಬಾನೇ ಇದೆ. ಕರ್ನಾಟಕದಲ್ಲಿ ರಾಜಕೀಯ ಮಾಡುವಾಗಲೂ ಅಷ್ಟೇ ಇವರು 3-4 ಜಿಲ್ಲೆಗಳಿಗೆ ಮಾತ್ರ ತಮ್ಮನ್ನ ಸೀಮಿತ ಮಾಡಿಕೊಂಡಿದ್ರು. ಹಾಗಾಗಿ ಈಗಲೂ ಎಚ್ಡಿಕೆ ಈ ಪ್ರಾದೇಶಿಕ ಮನೋಭಾವದಿಂದ ಹೊರಗಡೆ ಬಾರದೆ ಬಾವಿ ಕಪ್ಪೆಯ ಹಾಗಿರೋದು ದೇಶದ ದುರಂತ. ಇಂತಹ ಒಂದು ಪ್ರಬಲ ಖಾತೆ ಸಿಕ್ಕಾಗ ಇಡೀ ದೇಶದಲ್ಲಿ ಹೆಸರು ಮಾಡುವಂತಹ ಅವಕಾಶ ಇರುವಾಗ ಕುಮಾರಣ್ಣ ಬೆಂಗಳೂರು ಚನ್ನಪಟ್ಟಣ ಅಂತ ಓಡಾಡಿಕೊಂಡು ತಾನು ಪಕ್ಕಾ ಲೋಕಲ್ ಅಂತ ಪ್ರೂವ್ ಮಾಡ್ತಿದ್ದಾರೆ. ಆಗೊಮ್ಮೆ ಈಗೊಮ್ಮೆ ಮಂಡ್ಯದಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೇ ಕಡಿಮೆ. ಕೈಗಾರಿಕಾ ಮಂತ್ರಿಯಾಗಿ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅನ್ನೋದು ಆಮೇಲಿನ ಮಾತು. ದೇಶಕ್ಕೆ ಏನ್ ಮಾಡಿದ್ದಾರೆ ಅನ್ನೋದು ಮೊದಲ ಪ್ರಶ್ನೆ. ಕುಮಾರಸ್ವಾಮಿ ಇನ್ನೂ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಟ್ಕೊಂಡು ಮಗನ ಚುನಾವಣೆ ಮಾಡಿಕೊಂಡು ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಬ್ಯುಸಿ ಆಗಿರೋದಕ್ಕ ಮೋದಿ ಇಂತಹ ಖಾತೆಯನ್ನ ಕೊಟ್ಟಿದ್ದು. ದೇಶದ ಕೈಗಾರಿಕೆಗಳ ಬಗ್ಗೆ ಇಲ್ಲಿಯ ತನಕ ಕುಮಾರಸ್ವಾಮಿಯವರು ದೇಶ ತಿರುಗಿ ನೋಡುವಂತಹ ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ. ಯಾವುದೇ ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಮೋದಿ ಸಂಪುಟದ ಬಹುತೇಕ ಸಚಿವರು ತಮ್ಮ ಕೆಲಸಗಳ ಮೂಲಕ ಇಡೀ ದೇಶದಲ್ಲಿ ಗುರುತಿಸಿಕೊಳ್ತಿದ್ರೆ ಈ ಕುಮಾರಸ್ವಾಮಿ ಮಾತ್ರ ಚನ್ನಪಟ್ಟಣದಲ್ಲಿ ಮತದಾರರಿಗೆ ಧನ್ಯವಾದ ಹೇಳೋ ಬಿರಿಯಾನಿ ಊಟದ ಪಾರ್ಟಿಯಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು. ನಿಜಕ್ಕೂ ಒಬ್ಬ ಕ್ರಿಯಾಶೀಲ ಕೇಂದ್ರ ಸಚಿವ ಇಷ್ಟೊಂದು ಫ್ರೀ ಆಗಿರೋದಕ್ಕೆ ಸಾಧ್ಯನಾ? ದೇಶದಲ್ಲಷ್ಟೇ ಅಲ್ಲ, ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದೇಶ ತಂತ್ರಜ್ಞಾನ, ಬಂಡವಾಳ ಮುಂತಾದವುಗಳ ಬಗ್ಗೆ ಮಾಡಬೇಕಾದಂತಹ ವಿದೇಶಿ ಕೆಲಸಗಳು ಎಷ್ಟೊಂದೆಲ್ಲ ಇರುತ್ತೆ. ಆದ್ರೆ ಕುಮಾರಸ್ವಾಮಿ ಬೆಂಗಳೂರಲ್ಲಿ ಆರಾಮವಾಗಿ ಸುತ್ತಾಡ್ಕೊಂಡಿದ್ದಾರೆ. ಇವರಿಗೆ ಕೇಂದ್ರ ಸಚಿವ ಸ್ಥಾನ ಬೇಕಾಗಿರೋದು ಕೇವಲ ಶರಶಯ್ಯೆಯಲ್ಲಿ ಇರುವಂತಹ ತಮ್ಮ ಜೆಡಿಎಸ್ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕಾಗಿ ಹೊರತು ದೇಶದ ಕೆಲಸವನ್ನ ಮಾಡೋದಕ್ಕಲ್ಲ. ಈ ಹಿಂದೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಇದೇ ಕುಮಾರಸ್ವಾಮಿಯವರನ್ನ ಕೊಟ್ಟ ಕುದುರೆಯನ್ನ ಏರಲಾಗದವನು ಶೂರನೂ ಅಲ್ಲ ವೀರನೂ ಅಲ್ಲಂತ ಟೀಕೆ ಮಾಡಿದ್ರು. ಬಹುಶಃ ಕೇಂದ್ರ ಮಂತ್ರಿಯಾಗಿ ಈಗಲೂ ಕುಮಾರಸ್ವಾಮಿ ಮಾಡ್ತಿರುವಂತಹ ಕೆಲಸ ನೋಡಿದ್ರೆ ಕುದುರೆಯನ್ನೆಲ್ಲ ಕತ್ತೆ ಏರೋದಕ್ಕೂ ಲಾಯಕ್ ಅನ್ನಿಸ್ತಾ ಇಲ್ಲ. ಇಡೀ ದೇಶ ಸುತ್ತಿ ಕೆಲಸ ಮಾಡಬೇಕಾದಂತಹ ಈ ಸಮಯದಲ್ಲಿ ಕುಮಾರಸ್ವಾಮಿ ಇನ್ನೂ ರಾಜ್ಯ ರಾಜಕಾರಣದಿಂದ ಹೊರಗೆ ಬರೋ ಮನಸ್ಸು ಮಾಡ್ತಿಲ್ಲ. ಈ ಹಿಂದೆ ಸದಾನಂದ ಗೌಡರು ರೈಲ್ವೆ ಖಾತೆ ಸಿಕ್ಕಿದಾಗ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಕ್ಕೆ ಮುಲಾಜೆ ನೋಡದೆ ಉಗಿದು ಖಾತೆಯನ್ನ ಕಿತ್ಕೊಂಡು ಮನೆಗೆ ಕಳಿಸಿದ್ರು. ದೇವೇಗೌಡರ ಮುಲಾಜಿಗೆ ಬಿದ್ದಂತಹ ಮೋದಿ ಕುಮಾರಸ್ವಾಮಿಗೆ ಕೊಟ್ಟಿರೋ ಈ ಖಾತೆಯನ್ನ ವಾಪಸ್ ಪಡೆಯೋದಕ್ಕೆ ಏನ್ ಬೇಕೋ ಅದನ್ನೇ ಎಚ್ಡಿಕೆ ಮಾಡ್ತಿದ್ದಾರೆ. ಇಂತಹ ನಾಯಕರಿಗೆ ಸಿಕ್ಕಿದಾಗ ಗೊತ್ತಾಗದ ಅವಕಾಶದ ಬೆಲೆ ಕಳೆದುಕೊಂಡಾಗ್ಲಾದ್ರೂ ಗೊತ್ತಾಗಬಹುದು. ಈಗ ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ 5 ವರ್ಷ ಅಲ್ಲ 2 ವರ್ಷ ಪೂರೈಸೋದು ಕಷ್ಟ. ಬಹುಶಃ ಕುಮಾರಸ್ವಾಮಿಯ ಜೀವನದಲ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ. ಹೀಗಿರುವಾಗ ಒಬ್ಬ ಸಾಮಾನ್ಯ ಸಂಸದನ ಹಾಗೆ ಆರಾಮವಾಗಿ ಓಡಾಡ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು. ಹಿಂದಿನ ಸಲ ಸಾಮಾನ್ಯ ಸಂಸದರಾಗಿದ್ಕೊಂಡೇ ಪ್ರತಾಪ್ ಸಿಂಹ ಹಾಗೂ ಸುಮಲತಾ ಹೆಚ್ಚು ಕ್ರಿಯಾಶೀಲರಾಗಿದ್ರು. ಈ ಬಿಜೆಪಿ ಅಂಥವರಿಗೆ ಟಿಕೆಟ್ ಕೊಡದೆ ಮನೆಯಲ್ಲಿ ಕೂರಿಸುತ್ತೆ. ಇನ್ನು ಕೆಲಸ ಮಾಡಲಾಗದ ನಾಲಾಯಕ್ ನಾಯಕರಿಗೆ ಮಣೆ ಹಾಕಿ ಕೊನೆಗೆ ಮಾನವನ್ನ ಕಳೆದುಕೊಳ್ಳುತ್ತೆ. ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಅನ್ನೋ ಮೋದಿ ಹೀಗೆ ವಾರಕ್ಕೆ 18 ಗಂಟೆಗಳ ಕಾಲವೂ ಸರಿಯಾಗಿ ಕೆಲಸವನ್ನ ಮಾಡದೇ ಇರೋರನ್ನ ಯಾಕೆ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೆಚ್ಚು ಮಹತ್ವ ಕೊಡುವಂತಹ ಇಂತಹ ನಾಯಕರಿಗೆ ಕೇವಲ ಇವರ ವೈಯಕ್ತಿಕ ಪ್ರತಿಷ್ಠೆಗೆ ದೇಶದ ಒಂದು ಪ್ರಮುಖ ಖಾತೆ ಸೊರಗಿ ಹೋಗೋದು ನಿಜಕ್ಕೂ ಕೂಡ ದುರಂತ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.